ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೆಮ್ಮೆಯಾದ ಕಾರ್ಯಕ್ರಮನೂ ಮಾಡಿದ್ದೀವಿ. ಇವತ್ತು ನಮ್ಮ ಬೆಂಗಳೂರು ಲೋಕಲ್ ಲಾರಿ ಓನರ್ಸ್ ಅಸೋಸಿಯೇಷನ್ ಅವ್ರದ್ದು 50ನೇ ವರ್ಷ ಕಂಪ್ಲೀಟ್ ಆಗಿದೆ. ಒಂದು ಸಂಘನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀವಿ, ಯಾವ ಥರ ನಡೀತಾ ಇದೆ ಅಂತ ಇದು ಬೆಂಗಳೂರು ಲೋಕಲ್ ಲಾರಿ ಓನರ್ಸ್ ಅಸೋಸಿಯೇಷನ್ ಪ್ರೂಫು. ಮತ್ತು ಇವತ್ತು ಸ್ಟೇಟ್ ಫೆಡರೇಷನ್ದು ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನಿಂದ ಒಂದು ಸ್ಟೇಟ್ ಮೀಟ್ ಕರೆದಿದ್ದೀವಿ. ಯಾಕೆ ಕರೆದಿದ್ದೀವಿ ಅಂದರೆ ನಮಗೆ ಆಗುತ್ತಿರೋ ನೋವುಗಳು, ನಮ್ಮ ಸಮಸ್ಯೆಗಳನ್ನು ಯಾವ ಥರ ಬಗೆಹರಿಸ್ಕೋಬೋದು, ಯಾವ ಥರ ಇದನ್ನು ಮುಂದುವರಿಸಿ ನಾವು ಯಾವ ಥರ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಸೊಲ್ಯೂಷನ್ ಇದೆ, ಬಟ್ ನಮ್ಮ ಲಾರಿ ಮಾಲೀಕರಿಗೆ ಸೊಲ್ಯೂಷನ್ ಇಲ್ಲ. ಸೊ ಇವತ್ತು ಆ ಸೊಲ್ಯೂಷನ್ನ ಹುಡುಕಿದ್ದೀವಿ. ಟೋಲ್ ಇರ್ಬೋದು, ಹೆರಾಸ್ಮೆಂಟ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ನಾವು ಇವತ್ತು ಸೊಲ್ಯೂಷನ್ ಕಂಡುಹಿಡಿದಿದ್ದೀವಿ. ಇದಕ್ಕೆ ನಾವೊಂದು ಲೀಗಲ್ ಸೆಲ್ ಅಂತ ಕ್ರಿಯೇಟ್ ಮಾಡಿ, ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ನು ಲೀಗಲ್ ಸೆಲ್ ಅಂತ ಕ್ರಿಯೇಟ್ ಮಾಡಿ, ಟೋಲ್ ಬಗ್ಗೆ ಆಗಲಿ, ನಮ್ಮ ಇದು ಹೆರಾಸ್ಮೆಂಟ್ಸ್ ಫೈನ್ಸ್ ಬಗ್ಗೆ ಆಗಲಿ, ಇವತ್ತು ಫೈನ್ಸು ದಂಡ ಹಾಕ್ತಾರೆ. ನಾವು ದುಡಿಮೆ 5,000 ರೂಪಾಯಿ ದುಡಿದ್ರೆ 25,000 ರೂಪಾಯಿ ದಂಡ ಹಾಕ್ತಾಯಿದ್ದಾರೆ. ಇದು ಯಾವ ಥರ ಅಂತ ನಮಗೂ ಅರ್ಥ ಆಗೋಲ್ಲ. ಒಂದು ಲೋಡ್ಗೆ 5,000 ರೂಪಾಯಿ ದುಡಿತೀವಿ, 25,000 ರೂಪಾಯಿ ದಂಡ ಹಾಕ್ತಾರೆ. ಸಿಟಿ ಬೆಂಗಳೂರು ಸಿಟಿ ಲೋಕಲಲ್ಲಿ ಯಾವ ಥರದಲ್ಲಿ ನಾವು ದುಡಿಬೋದು, ಯಾವ ಥರದಲ್ಲಿ ನಾವು ಇದು ಮಾಡಬೇಕು. ಅದಕ್ಕೆ ಇವತ್ತು ಹತ್ರ 1,200 1,300 ಜನ ಸೇರಿದ್ದೀವಿ ಈ ಸಮ್ಮೇಳನ ನೋಡೋಕ್ಕೆ. ಇದನ್ನು ಯಾವ ಥರ ಮುಂದುವರಿಬೋದು ನಾವು, ಅದಕ್ಕಾಗಿ ನಾವು ಸ್ಪೆಷಲಿಸ್ಟ್ನ ಕರೆಸಿದ್ದೀವಿ. ಒಬ್ಬರು ಸಂಜಯ್ ಶಿರೋಡ್ಕರ್ ಅಂತ ಮಹಾರಾಷ್ಟ್ರದಿಂದ ಬಂದು ಅವರು 80 ಟೋಲು ಬಿಡಿಸಿದ್ದಾರೆ, 80 ಟೋಲ್ ಬಿಡಿಸಿದ್ದಾರೆ. ಅದೇ ಥರ ನಮ್ಮ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಹೈದ್ರಾಬಾದಿಂದ ಬಂದರೆ ಅವರು ಆಲ್ ಇಂಡಿಯಾ ಸ್ಪೆಷಲಿ ಲಾರಿ ಮಾಲೀಕರಿಗೆ ಅಂತಲೇ ಒಂದು ಟೀಮ್ ಫಾರ್ಮ್ ಆಗಿ ಬಂದಿದ್ದಾರೆ. ಇವತ್ತು ಅವರು ಮಾತಾಡ್ತಾ ಇದ್ದಾರೆ. ಅವರು ನಮ್ಮ ಕಷ್ಟಗಳಿಗೆ ತಿಳ್ಕೊಂಡು ಸೊಲ್ಯೂಷನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಗೌರವಾಧ್ಯಕ್ಷರು ಚೆನ್ನಾರೆಡ್ಡಿ ಅವರು ಒಂದು ಸೊಲ್ಯೂಷನ್ ಹೇಳಿದ್ದಾರೆ. ನಾವೊಂದು ಸ್ಮಾಲ್ ಆಫೀಸ್ ರೂಮ್ ಕ್ರಿಯೇಟ್ ಮಾಡಿ ಅದಕ್ಕೆ ತಕ್ಕನಂಗೆ ಏನೇನು ಬೇಕು ಇಟ್ಟು ನಮ್ಮ ಕರ್ನಾಟಕ ಲಾರಿ ಮಾಲೀಕರ ಸಮಸ್ಯೆಗಳು ಹಾಗೂ ಆಲ್ ಇಂಡಿಯಾ ಮಾಲೀಕರ ಸಮಸ್ಯೆಗಳನ್ನು ಈ ಲೀಗಲ್ ಸೆಲ್ ಮುಖಾಂತರ ನಾವು ಅದನ್ನು ಲೀಗಲ್ ಸೆಲ್ ಅಂತ ನೇಮಿಸ್ತಾ ಇದ್ವಿ. ಅದ್ರ ಮುಖಾಂತರ ನಾವು ಇದನ್ನು ಹ್ಯಾಂಡಲ್ ಮಾಡ್ತೀವಿ. ಇವತ್ತು ನಮ್ಮ ಮೇಲೆ ಚಲಾನ್ ಇರ್ಬೋದು, ಏನು ಯಾವುದೇ ಲಾರಿ ಮಾಲೀಕ 10 ಇದು ಕಂಪ್ಲೇಂಟ್ ತಗೊಂಡು 10 ಕಂಪ್ಲೇಂಟ್ ಬರೀತಾರೆ, ಅದರಲ್ಲಿ 7 ಸುಳ್ಳಿರುತ್ತೆ. 10 ಕಂಪ್ಲೇಂಟ್ ಬರೆದ್ರೆ ಒಬ್ಬ ಆಫೀಸರು 7 ಸುಳ್ಳಿರುತ್ತೆ. ಯಾವ ಥರದಲ್ಲಿ ನಾವು ಫೇಸ್ ಮಾಡಬೇಕು? ಇವಾಗ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ಹುಬ್ಳಿ ಗಾಡಿ ಕಳಿಸಿರ್ತೀನಿ, ಇಲ್ಲ ದಾವಣಗೆರೆ ಗಾಡಿ ಕಳಿಸಿರ್ತೀನಿ. ಅಲ್ಲಿ ಕೂತ್ಕೊಂಡು ಫೈನ್ ಹಾಕಿದ್ರೆ ಇಲ್ಲಿರೋರು ಹೆಂಗೆ ಫೇಸ್ ಮಾಡ್ತಾರೆ? ಅದಕ್ಕೋಸ್ಕರ ಈ ಕಾನ್ಫರೆನ್ಸನ್ನು ಕರೆದು ನಾವು ಈ ಕಾನ್ಫರೆನ್ಸಲ್ಲಿ ಇದನ್ನೆಲ್ಲ ಡಿಸ್ಕಸ್ ಮಾಡಿ ಇದಕ್ಕೆ ಒಂದು ಪರಿಹಾರ ತಂದೇ ತರ್ತೀವಿ. ದರಗಳು ಪ್ರಪಂಚಕ್ಕೆ ಹೋಲಿಸಿದಾಗ ನಮ್ಮಲ್ಲಿ ಜಾಸ್ತಿ ಇದೆ. ಇದಕ್ಕೆ ನಮ್ಮ RTO ಡಿಪಾರ್ಟ್ಮೆಂಟನ್ನು ಏನು ಮಾಡ್ತಾ ಇಲ್ಲ, ಪ್ರಮೋಷನ್ ಮಾಡೋ ಬದಲು ಡಿಮೋಷನ್ ಮಾಡ್ತಾ ಇದ್ದಾರೆ. ಎಲ್ಲ ಆನ್ಲೈನ್ ಸರ್ವಿಸ್ ಕೊಡಿ ಅಂತ ಮಾಡಿದ್ದಾರೆ. ಇವರು ಈ ದುಡ್ಡುಗೋಸ್ಕರ ಈ ಟ್ರಾನ್ಸ್ಪೋರ್ಟ್ ಹಿಡ್ಕೊಂಡು ಆನ್ಲೈನ್ ಸರ್ವಿಸ್ ಕೊಡದಿರೋ ಒದ್ದಾಡ್ತಾ ಇದ್ದಾರೆ. ದಯವಿಟ್ಟು ಆನ್ಲೈನ್ ಸರ್ವಿಸ್ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮಲ್ಲಿ ಒಂದು ಸೆಲ್ ಮಾಡಿ ಈ ಕಾನೂನಾತ್ಮಕವಾಗಿ ಇವ್ರ ಜೊತೆ ಹೋರಾಟ ಮಾಡ್ತೀವಿ. ಆಮೇಲೆ ಟೋಲ್ಗಳ ಬಗ್ಗೆ ನಮಗೆ ಬಂದಿರೋ ಮಾಹಿತಿ ಏನಪ್ಪ ಅಂದರೆ, ಅನೇಕ ಟೋಲ್ಗಳಲ್ಲಿ ಅವ್ರ ಅಮೌಂಟ್ಗಳು ಕಲೆಕ್ಟ್ ಆಗಿದೆ, ಅವ್ರು ಬಿಡ್ತಾ ಇಲ್ಲ. ಅಲ್ಲಿರೋ ಅಧಿಕಾರಿಗಳು ಇವರು ಶಾಮೀಲಾಗಿ ನಮಗೆ ಅನ್ನೆಸರಿ ಬಿಲ್ಟ್ ಆಪ್ರೇಟ್ ಆ್ಯಂಡ್ ಟ್ರಾನ್ಸ್ಫರ್, ನಿನ್ನ ದುಡ್ಡು 50 ಕೋಟಿ ಆಗಿದ್ದ 50 ಕೋಟಿ ಬಂದಮೇಲೆ ಬಿಡಬೇಕು ಅಂತಿದೆ. 50 ಕೋಟಿಗೆ 200 ಕೋಟಿ ಕೊಟ್ಟರು ಬಿಡದಿರೋ ಅಧಿಕಾರಿಗಳು ನೀವು ಒಂದು ಟೋಪಿ ಆಗ್ತಾಯಿದ್ದೀರ. ಅದ್ರ ಬಗ್ಗೆ ಸೊಲ್ಯೂಷನ್ಗೆ ಒಂದು ಸೆಲ್ ಓಪನ್ ಮಾಡಿ ಫೈಟ್ ಮಾಡ್ತೀವಿ ಅಂತ. आज साउथ की बहुत बड़ी गैदरिंग हुई यहाँ पर, लगभग सभी इंटीरियर से लोग यहाँ पर आए, सभी ट्रांसपोर्टर्स आए। और आज जो समय है सबसे ज़्यादा जो डिफ़िकल्टीज़ फेस कर रहे हैं हमारे ट्रांसपोर्टर्स कर रहे हैं, और उसके अंदर मेन मुद्दा टोल टैक्स का रहा। टोल टैक्स जब हम रोड सेस दे रहे हैं 10 रुपये प्रति लीटर डीजल के ऊपर, तो रोड टैक्स का तो मतलब नहीं होता है। उसके साथ साथ हमारी रोड टैक्स पे कर रहे हैं, बाकी की भी टैक्सेस पे कर रहे हैं। और हमारी एक गाड़ी जो चलती है नेशनल परमिट की, वो 3 लाख रुपया रोड टैक्स पे करती है। और रोड टैक्स पे करने के बावजूद भी समस्या पूरा लेके सरकार के ऊपर कोई मेमोरेंडम दिया? सरकार को कई बार हमने मेमोरेंडम दिया है, क्योंकि सरकार ने एक कानून बनाया था कि जब नेशनल हाईवेज़ के हमारे पैसे पूरे हो जाएंगे टोल के, तो वो विल चार्ज ओनली 40%, हम 40% चार्ज करेंगे। 60% के रिबेट सबको देंगे, आम लोगों को भी देंगे, ट्रांसपोर्टर्स को सिर्फ नहीं सबको देंगे। लेकिन सरकार से हमारी कई बार बातचीत हुई इसके ऊपर, लेकिन सरकार ने साफ मना कर दिया। एक उन्होंने कमाई का धंधा बना दिया है।
तो ये एक तरह से लूट है आम जनता के लिए भी और वैसे भी। आरटीओ को भी कोई कंप्लेंट की है? आरटीओ को सबको कंप्लेंट की है और सबसे बड़ी करप्शन तो आरटीओ डिपार्टमेंट में है। जगह जगह ट्रक वालों को लूटा जाता है छोटे छोटे बहाने बनाकर, और सबसे ज़्यादा हमें फेस करना पड़ रहा है, आम पब्लिक को भी फेस करना पड़ रहा है, जिन्हें पेनल्टीज हाइक कर दी हैं, टैक्स अपना इसकी पेनल्टीज जो हाइक की है इन्होंने, जैसे मोटर बाइक इलेक्ट्रिक में चेंजेस किए हैं 20,000 30,000 हाइट का और ओवरलोड का काफ़ी हाई किया है, तो उससे आम लोगों को काफ़ी परेशानी हो रही है। तो ये काफ़ी बड़ी प्रॉब्लम थी हमारे लिए। हमारी मांगे हैं सबसे पहले तो ये करप्शन आरटीओ बैरियर ख़त्म होनी चाहिए, क्योंकि हमारे ऑनरेबल मिनिस्टर गडकरी जी ने पार्लियामेंट में कहा था कि जीएसटी लाने के बाद हम सारे बैरियर्स टोल फ्री कर देंगे पूरी इंडिया को, कोई कहीं पर कोई रुकावट नहीं होगी, लेकिन ऐसा नहीं हुआ। मध्य प्रदेश और राजस्थान के अंदर सबसे ज़्यादा करप्शन है, कर्नाटका भी उससे पीछे नहीं है, वहाँ पर भी करप्शन काफ़ी है। तो सबसे पहले आरटीओ बैरियर्स खत्म होने चाहिए ताकि हम स्मूथ हम अपनी गाड़ियाँ टाइम से ले जा सकें और लॉजिस्टिक्स को फ़ायदा हो सके। और उसके बाद हमारे और मुद्दे टोल के बारे में जैसा कि आपके मैंने बता ही दिया है, और डीजल के ऊपर भी है, क्योंकि अब डीजल जब रशिया यूक्रेन वॉर लगी थी तो लगभग 120 को बैरल हो गया था और दोबारा वो 70 पे आ गया, लेकिन सरकार ने वो दाम नहीं कम किए, जिससे कि आम जनता को भी नुकसान हो रहा है और ट्रांसपोर्टर्स को भी नुकसान हो रहा है। उनका एक टाइम पीरियड होता है, फॉरेन कंट्रीज में देखो वो लिख देते हैं बोर्ड के ऊपर भी, जब ये हमारा टाइम पूरा हो जाएगा तो हम टोल बंद कर देंगे, लेकिन यहाँ पर ऐसा कोई सिस्टम नहीं है। यहाँ पर तो लूट मची हुई है और टोल इकट्ठा कर रहे हैं, और आप जगह जगह देखते हो जो बदतमीजी होती है आम पब्लिक के साथ में टोल बैरियर्स के ऊपर, वो बहुत ज़्यादा हरेसमेंट होती है ड्राइवर्स के साथ में भी और आम लोगों के साथ में भी। वहाँ पर गुंडागर्दी होती है और उसके बाद जो वेटिंग करनी पड़ती है, लाइन्स लग जाती है, इतना फ्यूल वेस्टेज होता है कि सरकार को उसके बारे में सोचना चाहिए।